GS ಶಿವರುದ್ರಪ್ಪನವರದು ಮತ್ತೊಂದು ಪದ್ಯ ತುಂಬ ಸುಂದರವಾದ ಪದ್ಯ, ಹೃದಯಕ್ಕೆ ತಟ್ಟುವಂಥ ಪದ್ಯ ಇದು. GS ಶಿವರುದ್ರಪ್ಪನವರು ವ್ಯಕ್ತಿಗತವಾಗಿಯೂ ಕೂಡ ಒಂಥರ ಮಾತೃಹೃದಯಿ. ಅವರನ್ನು ಕೆಲವು ಸಲ ನೋಡುವಾಗ ಅವರ ಮುಖದಲ್ಲೇ ಅವರ ಆ ಒಂದು ಮೃದುತ್ವ ಎದ್ದು ಕಾಣ್ತಿತ್ತು. ಅದು ಪ್ರಧಾನವಾದ ಗುಣ ಅಂತ ಅನ್ನಿಸ್ತದೆ ಅವರದ್ದು. ಇಲ್ಲೊಂದು ಪದ್ಯ ಬರೀತಾರೆ. ಪಾರ್ವತಿ ಹಿಮವಂತ ಮತ್ತು ಮೇನಾದೇವಿಯ ಮಗಳು. ಅವಳು ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿ ಇದ್ದವಳು. ತನ್ನ ತಂದೆ ದಕ್ಷ ತನ್ನ ಪತಿ ಶಿವನಿಗೆ ಮಾಡಿದಂಥ ಅವಮಾನವನ್ನು ಸಹಿಸದೆ ಅವನ ಯಜ್ಞಕುಂಡದಲ್ಲಿ ಹಾರಿ ಸತ್ಲು ಅಂತ ಒಂದು ಕಥೆ, ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ತನ್ನನ್ನು ತಾನು ದಹಿಸ್ಕೊಂಡ್ಲು ಅಂತ ಕಥೆ. ಆ ರೀತಿ ತನ್ನ ಪತಿಯನ್ನು ಕಳ್ಕೊಂಡಂಥ ಈ ಸತಿ ಮತ್ತೆ ಪರಶಿವನ ಪತ್ನಿಯಾಗಲಿಕ್ಕೇನೆ ಹಿಮವಂತನ ಮಗಳಾಗಿ ಹುಟ್ಟಾಳೆ, ಹಿಮವಂತ ಮೇನಾದೇವಿಯ ಮಗಳಾಗಿ ಹುಟ್ಟಾಳೆ ಅಂತ ಪುರಾಣ. ಅದರಲ್ಲಿ ಅವಳು ಆ ಶಿವನನ್ನೇ ತನ್ನ ಪತಿಯಾಗಿ ಪಡಿಬೇಕು ಅನ್ನೋ ಅದು 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 ಹುಟ್ಟಿದಾರಭ್ಯ ಅವಳಲ್ಲಿ ಇತ್ತು ಅನ್ನೋ ಥರ. ಅದಕ್ಕೊಂದು ಪಾರ್ವತಿ ಕಲ್ಯಾಣವೋ ಯಾವುದೋ ಒಂದು ಫಿಲಮ್ ಕೂಡ ತೆಗೆದರು ನೋಡಿ. ಅದರಲ್ಲಿ ನಾರದರು ಬರ್ತಾರೆ, ಅವರು ಮುರಹರ ಅಂತ ಹೇಳಿ ಅವನನ್ನು ವಿಷ್ಣುವನ್ನು ಕುರಿತು ಬೋಧನೆ ಮಾಡಿದಾಗ ಇವಳು ಪುರಹರ ಅಂತ ಅದಕ್ಕೆ ಚೇಂಜ್ ಮಾಡೋದು. ಈ ಥರ ಅಂದರೆ ಅವಳು ಹುಟ್ಟಿದಾರಭ್ಯ ಪರಶಿವನನ್ನೇ ತನ್ನ ಮನಸ್ಸಿನಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥವಳು, ಅವನನ್ನೇ ಪತಿಯಾಗಿ ಪಡಿಬೇಕು ಅಂತ ಹೇಳಿ. ಆನಂತರ ಅವಳು ಈ ತನ್ನ ಸತಿಯನ್ನು ಕಳ್ಕೊಂಡು ಏನು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಮಹಾನ್ ಯೋಗಿಯಾಗಿ ಆತ್ಮಧ್ಯಾನ ನಿರತನಾಗಿ ಪರಶಿವ ಮೈಮರೆತು ಕೂತಾಗ ಅವನ ಸೇವೆಯನ್ನು ಸದಾಕಾಲ ಮಾಡ್ತಾ ಅವಳು ಅಲ್ಲೇ ಅವನ ಬಳಿಯಲ್ಲೇ ಇದ್ಲು ಅಂತೆಲ್ಲ ಪುರಾಣ ಬರುತ್ತದೆ. ಆನಂತರ ಇವನು ತಾರಕಾಸುರ ಏನು ದೇವತೆಗಳಿಗೆ ಅವರ ಪದಚ್ಯುತಿ ಮಾಡಿ ಅವರಿಗೆ ನಾನಾ ಥರದ ತೊಂದರೆಗಳನ್ನೆಲ್ಲ ಕೊಡುವಾಗ ಅವನು ಪಡೆದಂಥ ಒಂದು ಒಳ್ಳೆಯ ವರ ಅಂತಂದರೆ, ಹಾಗೂ ಸತಿವಿಹೀನನಾಗಿ ಕೂತಿರ್ತಕ್ಕಂಥ ಈ ಪರಶಿವನಿಗೆ ಆಗ್ತಕ್ಕಂಥ ಮಕ್ಕಳು ಏನಿದ್ದಾರೆ, ಆ ಗಂಡು ಮಗ, ಅವನು ಬೇಕಾದರೆ ಅವನಿಂದ ತನಗೆ ಮೃತ್ಯು ಬರಬಹುದು ಅಂತ. ಈ ಪರಶಿವ ಇನ್ನು ಸಂಸಾರಿಯಾಗೋದೇ ಇಲ್ಲ ಅಂತಲೇ ಅವನ ಆಲೋಚನೆ. ಅದಕ್ಕೆ ಒಂದು ಪುರಾಣದಲ್ಲಿ ಬರುವಂಥ ಪ್ರಸಂಗ ಏನು ಅಂತಂದರೆ, ಈ ಮುಂದೆ ಅವನು ಕಾಮನನ್ನು ದಹನ ಮಾಡಿದ ಮೇಲೂ ಕೂಡ ಅವನು ದೇವತೆಗಳಿಗೆಲ್ಲ ಬೈತಾನೆ, ಈ ಸಂಸಾರ ಇತ್ಯಾದಿ ಕಾಮ ಇದಕ್ಕೆಲ್ಲ ಬಲಿ ಬಿಡಬೇಡ್ರೋ ಅಂತ ಹೇಳಿಕೊಂಡು. ಅಂದರೆ ಅಷ್ಟು ಕೂಡ ಅವನು ನಿರ್ವ್ಯಾಮೋಹಿಯಾಗಿ ತನ್ನಲ್ಲಿ ತಾನು ಆಸಕ್ತನಾಗಿ ಆತ್ಮಧ್ಯಾನ ನಿರತನಾಗಿ ಅವನು ಕೂತ್ಬಿಟ್ಟಿದ್ದಾನೆ ಅಂತ ಹೇಳಿ. ಹಾಗಾಗಿ ಈ ತಾರಕಾಸುರನಿಗೆ ಒಂದು ಖಾತ್ರಿಯಾಗಿ ಬಿಟ್ಟಿದೆ, ಇನ್ನೀ ಪರಶಿವ ಮದುವೆ ಆಗೋದಿಲ್ಲ, ಅವನಿಗೆ ಔರಸ ಪುತ್ರ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ತನಗೇನಾದರೂ ಮೃತ್ಯು ಬರೋದಿದ್ದರೆ ಬೇಕಾದರೆ ಅವನಿಂದ ಬರಲಿ ಅಂದ್ಕೊಂಡು ಅವನದು ವರ ತಗೊಂಡ್ಬಿಟ್ಟಿದ್ದಾನೆ. ಆ ತಾರಕಾಸುರ ಈಗ ಪ್ರಬಲನಾಗಿ ಏನು ದಿವಿಜರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ದೇವತೆಗಳು ಕಂಗಾಲಾಗಿದ್ದಾರೆ ಹೀಗೆ ಅಂತ ಹೇಳಿ. ಕೊನೆಗೆ ಎಲ್ಲ ಅದು ಪುರಾಣಗಳಲ್ಲಿ ಯಾವಾಗಲೂ ಬರೋ ಹಾಗೆ ಎಲ್ಲರೂ ಕೂಡ ಈ ಬ್ರಹ್ಮರನ್ನು ಮುಂದೆ ಮಾಡಿಕೊಂಡು ಮಹಾನ್ ವಿಷ್ಣು ಅವನು ಏನಿದ್ದಾನೆ ಆ ಮಹಾನ್ ವಿಷ್ಣು ತತ್ವ, ಅದನ್ನು ಮಹಾವಿಷ್ಣು ಅಂತ ಕರೆದ್ವಿ ಆಯಿತಾ. ಆ ವಿಷ್ಣು ತತ್ವದ ಹತ್ತಿರಕ್ಕೆ ಹೋಗ್ತಾರೆ. ಆಗ ವಿಷ್ಣು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾನೆ. ಏನು ಅಂತಂದರೆ, ನೀವು ಮನ್ಮಥನನ್ನು ಇದಕ್ಕೆ ನೇಮಿಸಿ ಆ ಮನ್ಮಥನನ್ನು ಕರ್ಕೊಂಡು ನೀವು ಅವನನ್ನು ನೀವು ಹೇಗಾದರೂ ಪುಸಲಾಯಿಸಿ ಅವನು ಆ ಪರಶಿವನ ಮೇಲೆ ತನ್ನ ಪುಷ್ಪ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಹೇಳಿ
ಆಗ ಅವನಿಗೆ ಕಾಮಾಸಕ್ತಿ ಬಂದು ಅವನು ಏನಾದರೂ ತನ್ನ ಬಳಿಯಲ್ಲೇ ಇರುವಂತಹ ಪಾರ್ವತಿಯನ್ನು ನೋಡಿ ಅವನೇನಾದರೂ ಅವಳಲ್ಲಿ ಆಸಕ್ತನಾಗಿ ಅವನು ಅವನು ಮತ್ತೆ ಕಾಮಿಯಾಗಿ ಅವಳ ಜೊತೆಯಲ್ಲಿ ರಮಿಸಿ ಆ ನಂತರ ಏನಾದರೂ ಅವಳು ಗರ್ಭಧರಿಸಿ ಅಲ್ಲಿ ಹುಟ್ಟಕ್ಕಂತಹ ಮಗು ಏನಿದೆ ಆ ಮಗುವಿನಿಂದ, ಅಂದರೆ ಗಂಡು ಮಗುವಿನಿಂದಲೇ ಅಲ್ಲಿ ಅರ್ಥ, ಅವನು ಆ ಮಗು ಆ ತಾರಕಾಸುರನನ್ನು ಸಂಹರಿಸೋ ಹಾಗೆ ಏನಾದರೂ ಒಂದು ನೀವು ನೇರ್ಪಡಿಸ್ಕೊಳ್ಳಿ ಅಂತ ಹೇಳಿ ಅವನು ಸಲಹೆ ಕೊಟ್ಟಿದ್ದಾನೆ. ಆ ಪ್ರಕಾರ ಕೊನೆಗೆ ಯಾರು ಬೃಹಸ್ಪತ್ಯಾಚಾರ್ಯರು ಅಥವಾ ಬೃಹಸ್ಪತಿ ಏನಿದ್ದಾನೆ ಅವರನ್ನು ಇವರೆಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ, ಅವನನ್ನು ನಿಯೋಜಿಸ್ತಾರೆ, ಬ್ರಹ್ಮ ಕೂಡ ನಿಯೋಜಿಸ್ತಾನೆ. ಹಾಗೆ ಅವರಿಂದ ಇವನು ನಿರೂಪವನ್ನು ತಗೊಂಡು ಸೀದಾ ಈ ಮನ್ಮಥ ಇದ್ದಲ್ಲಿಗೆ ಬರ್ತಾನೆ. ಆಯಿತಾ, ಆ ಕುಸುಮಾವತಿ ನಗರಕ್ಕೆ ಬರ್ತಾನೆ. ಅಲ್ಲಿ ಮನ್ಮಥನನ್ನು ಪುಸಲಾಯಿಸಿ ಕೊನೆಗೆ ಅವನನ್ನು ಒಪ್ಪಿಸಿ ಆ ಪರಶಿವನ ಮೇಲೆ ಪುಷ್ಪಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಅವನು ಹೊರಡ್ತಾನೆ. ಅದು ಎಲ್ಲ ಮೋಹನ ತರಂಗಿಣಿಯಲ್ಲಿ ಅದ್ಭುತವಾಗಿ ಕನಕದಾಸರು ಅದರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಆಯಿತಾ, ಅಲ್ಲಿ ಹಾಗೆ ಅವನ ಸ್ನೇಹಿತರಂತೆ ಚಂದ್ರ, ಮಂದಾನಿಲ ಮತ್ತು ವಸಂತ ಇವರನ್ನೆಲ್ಲ ಕರ್ಕೊಂಡು ಆ ಗಿಳಿಯ ಸೈನ್ಯ ಎಲ್ಲ ಹೀಗೆ ಅವರನ್ನೆಲ್ಲ ಕರ್ಕೊಂಡು ಅವನಲ್ಲಿ ಹೋಗ್ತಾನೆ. ಹೋಗಿ ಪರಶಿವನ ಮೇಲೆ ನೈದಿಲೆಯ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಅಲ್ಲಿ ಇನ್ನೊಂದು ಕನಕದಾಸರು ಹೇಳುವುದೇನು ಅಂತಂದರೆ, ಅಲ್ಲಿ ಆ ರೀತಿ ಒಳಗೆ ಹೋಗಲಿಕ್ಕೆ ಈ ಪಾರ್ವತಿಯೇ ಅಲ್ಲಿ ಮೆಲ್ಲಗೆ ವ್ಯವಸ್ಥೆ ಮಾಡಿಕೊಡ್ತಾಳೆ. ಅವಳೊಂದು ತಂತ್ರ ಮಾಡ್ತಾಳೆ, ಅವಳಿಗೆ ಆಸೆ ಹುಟ್ಟಿಸ್ತಾನೆ ಇವನು. ಅವಳಿಗೂ ಆಸೆ ಇದೆ ಪರಶಿವನನ್ನು ಪಡಿಬೇಕು ಅಂತ ಹೇಳಿ. ಆನಂತರ ಅಲ್ಲಿ ಅವನು ಪರಶಿವ ಕ್ರುದ್ಧನಾಗ್ತಾನೆ, ತನ್ನ 3ನೆಯ ಕಣ್ಣನ್ನು ತೆರೆದು ಆ ಮನ್ಮಥನನ್ನು ದಹಿಸ್ತಾನೆ ಅಂತ ಹೇಳಿ ಈ ಥರ ಕಥೆ ಬರುತ್ತದೆ ನೋಡಿ. ಈ ರೀತಿ ಕೊನೆಗೆ ಆಗ ಅವನು ದಹನ ಮಾಡುವುದಕ್ಕಿಂತ ಮುಂಚೆ ಒಂದು ಕ್ಷಣ ಅವನು ಪಾರ್ವತಿಯತ್ತ ನೋಡಿ ಅವನು ಕಾಮಾಸಕ್ತನೂ ಕೂಡ ಆಗಿಬಿಡ್ತಾನೆ. ಯಾಕಿದು ಏನು ಕತೆ ಅಂತ ಆಲೋಚನೆ ಮಾಡಿದಾಗ ಅವನಿಗೆ ಈ ಮನ್ಮಥ ಮಾಡಿದ ಈ ಕೆಲಸ ಅಂತ ಗೊತ್ತಾಗತ್ತೆ. ಅವನ ಕಡೆ ತನ್ನ 3ನೇ ಕಣ್ಣನ್ನು ನೋಡಿ ಅವನು ಏನು ಬೆಂಕಿಯನ್ನು ಉಗುಳಿ ಉರಿಯನ್ನು ಉಗುಳಿ ಅವನನ್ನು ಉರಿದು ಹಾಕ್ತಾನೆ ಅಂತ ಹೇಳಿ ಬರ್ತದೆ. ಆಗ ತನ್ನ ಕಡೆಯಲ್ಲಿ ಪರಶಿವ ನೋಡಿದಾಗ, ಅವನು ಕಾಮಾಸಕ್ತನಾಗಿ ನೋಡಿದಾಗ ಬಹಳ ಖುಷಿಪಟ್ಟಂಥ ಪಾರ್ವತಿ ನಂತರ ಅವೆಲ್ಲ ಆ ಮನ್ಮಥನೊಡನೆ ದಗ್ಧವಾಗಿ ಹೋದಾಗ ಅವಳು ಬಹಳ ದುಃಖಿತಳಾಗಿ ಆಮೇಲೆ ಹೊರಟು ಬಿಟ್ಟು ಅಲ್ಲಿ ತಪಸ್ಸು ಮಾಡ್ತಾಳೆ. ಆ ತಪಸ್ಸು ಬಹಳ ಘೋರವಾದಂಥ ತಪಸ್ಸು, ಸುಡ್ತಕ್ಕಂತಹ ಬೇಸಿಗೆಯಲ್ಲಿ ಬೆಂಕಿಯ ಮಧ್ಯೆ ಉದಾಹರಣೆಗೆ, ಆಯಿತಾ. ಆಮೇಲೆ ಅತ್ಯಂತ ಕೊರಿತಕ್ಕಂಥ ಚಳಿನಲ್ಲಿ ಏನು ಆ ಹಿಮದ ರಾಶಿಯ ಮಧ್ಯೆ ಈ ಥರ ಅವಳೆಲ್ಲ ಕೂತು ತಪಸ್ಸು ಮಾಡ್ತಾಳೆ. ಆಯಿತಾ. ಈಗಲೂ ಕೂಡ ನೋಡಿ, ಯಾರಿಗಾದರೂ ಮದುವೆಯಾಗಿಲ್ಲ ಹೆಣ್ಣು ಮಕ್ಕಳಿಗೆ ಅಂತಂದರೆ ಸ್ವಯಂವರ ಪಾರ್ವತಿ ಮಂತ್ರವನ್ನು ಪಠನ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ಹೇಳ್ತಾರೆ. ಸ್ವಯಂವರ ಪಾರ್ವತಿ ಹೋಮವನ್ನು ಕೂಡ ಮಾಡ್ತಾರೆ ಈ ರೀತಿಯಲ್ಲಿ. ಅಂದರೆ ಅದು ನಮಗಾಗಿ ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಅವಳು ಆ ಕೆಲಸ ಮಾಡ್ತಾಳೆ ಅಂತ ಹೇಳಿ ಪ್ರತೀತಿ ಇದೆ, ಪುರಾಣಗಳಿದೆ, ಶಾಸ್ತ್ರಗಳಿದೆ. ಆ ರೀತಿಯಲ್ಲಿ ಈ ಪಾರ್ವತಿಗೆ ಪರಶಿವ, ಅದಕ್ಕೆ ಅವರು ಎಷ್ಟು ಅಭೇದ ಅಂತಂದರೆ ಅಭೇದ ತತ್ವ ಅದು ಪಾರ್ವತಿ ಪರಮೇಶ್ವರರು ಅಂತಕ್ಕಂಥದ್ದು. ಅದಕ್ಕೆ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತ್ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಅಂತ ಹೇಳಿ ಕಾಳಿದಾಸ ಬರೀತಾನೆ, ಒಂದು ಮಾತನ್ನು ಬರೀತಾನೆ. ವಾಕ್ ಮತ್ತು ಅರ್ಥಗಳು ಹೇಗಿರಬೇಕು ಅಂತಂದರೆ ಪಾರ್ವತಿ ಪರಮೇಶ್ವರರ ಹಾಗೆ ಅನುರೂಪವಾಗಿರಬೇಕು, ಒಂದಕ್ಕೊಂದು ಅಭೇದವಾಗಿರಬೇಕು ಅಂತ ಹೇಳಿ. ಆವಾಗ ಮಾತ್ರ ಅದು ಮಾತು, ಭಾಷೆ. ಹಾಗೆ ಇಲ್ಲದಿದ್ದರೆ ಅದು ವಾಕ್ ಅಲ್ಲ ಅನ್ನೋ ಒಂದು ಮಾತು ಹೇಳ್ತಾನೆ ನೋಡಿ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ. ಅವರು ಜಗತ್ತಿನ ತಂದೆ ತಾಯಿಗಳಂತೆ, ಅವರಿಗೆ ನಮಸ್ಕಾರ ಅಂತ ಹೇಳ್ತಾನೆ. ಯಾರು ಅಂತಂದರೆ ಪಾರ್ವತಿ ಪರಮೇಶ್ವರವು ಅಂತ ಹೇಳಿ ಅಲ್ಲಿ ಕಾಳಿದಾಸ ಬಳಸುವಂಥದ್ದನ್ನು ಕೂಡ ನೆನಪಿಸ್ಕೊಳ್ಬಹುದು. ಆಯಿತಾ. ಪರಮೇಶ್ವರನನ್ನು ಆಸೆಪಟ್ಟು ಹಠ ಹಿಡಿದು ತಪಸ್ಸು ಮಾಡಿ ಏನೆಲ್ಲ ಮಾಡಿ ಈ ಪಾರ್ವತಿ
ಅವನನ್ನು ಕೊನೆಗೆ ವಿವಾಹವಾಗಿತ್ತು. ಈ ರೀತಿ ಪಾರ್ವತಿ ಪರಮೇಶ್ವರರ ಪರಿಣಯವೇನೋ ಆಯಿತು. ಅದಕ್ಕೆ ನಾನಾ ಥರದ ಕಥೆಗಳು ಕೂಡ, ಅವಳು ಯಾವ ಥರ ಅವನ ಜೊತೆ ಅವಳು ಏನೋ ಅದಕ್ಕೆ ಹೇಳ್ತೀವಲ್ಲ ಅಡ್ಜಸ್ಟ್ ಆಗೋದು ಅಂತ ಹೇಳಿ, ಆ ರೀತಿ ಆಗಲಿಕ್ಕೆ ಅವಳು ಒಂದಷ್ಟು ಕಷ್ಟನೂ ಪಟ್ಟಳು ಅಂತ ಎಲ್ಲೋ ಕತೆ ಬರೋದು ನಿಮಗೆ ನೆನಪಾಗಬಹುದು. ಪರಮೇಶ್ವರನನ್ನು ಮದುವೆಯಾಗಿ ಅವನ ಹತ್ರ ಹೋದಾಗ ಅವನ ಕೊರಳಲ್ಲಿ ಎಲ್ಲೆಲ್ಲಿ ಅವನಿಗೆ ಹಾವಿನ ಮಾಲೆಗಳು ಎಲ್ಲೆಲ್ಲಿದೆ ನೋಡಿ, ಹಾವಿನ ಕೊರಳಲ್ಲಿ ಸುತ್ತಕೊಳ್ಳಿದೆ, ಅಲ್ಲಿ ಇಲ್ಲಿ ಕೈಗಳಲ್ಲಿ ಎಲ್ಲೆಲ್ಲೂ ಬೇಕಾದಗಳಲ್ಲೆಲ್ಲ ಸರ್ಪಭೂಷಣನನ್ನಾಗಿ ಮಾಡಿಬಿಟ್ಟಿದ್ದೇವೆ ಆ ಪರಶಿವನನ್ನು. ಆಯಿತಾ, ಆ ಪರಶಿವನ ಹತ್ರ ಹೋದಾಗ ಆ ಸರ್ಪ ಭುಸ್ ಅಂತ ಹೇಳಿ ಅದರ ಹೆಡೆಯನ್ನು ನೋಡಿ ಅವಳು ಭಯಭೀತಳಾಗಿ ಶಿವಶಿವ ಅಂದ್ಲಂತೆ. ಗಂಡನ ಹೆಸರನ್ನು ಹೆಂಡತಿ ಹೇಳಬಾರ್ದು, ಅದು ಶ್ರೇಯಸ್ಸಲ್ಲ ಅಂತ ಒಂದು 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 ಪ್ರತೀತಿ ಅದು. ಆದರೆ ಇವಳು ಹೆದರಿಕೆಯಿಂದ ಶಿವಶಿವ ಅಂದ್ಲಂತೆ. ಆವಾಗ ನಾಚಿಕೆಯಿಂದ ತನ್ನ ಗಂಡನ ಹೆಸರು ಹೇಳಿದೆ ಅಂತ ಹೇಳಿ ತಲೆ ತಗ್ಸಿ ನೆಲಕೆರಿತಾ ನಿಂತಲು ಅಂತ. ಈ ರೀತಿ ಅಂದರೆ ನಮಗೆ ಬೇಕಾದ ಹಾಗೆ ರಂಜನೀಯವಾದಂಥ ಕಥೆಗಳನ್ನು ಕೂಡ ನಾವು ಕಟ್ಕೊಂಡಿದ್ದೇವೆ. ಆಯಿತಾ, ಹೀಗೆ ಈ ಪರಶಿವನ ಜೊತೆಯಲ್ಲಿ ಅವಳು ಈಗ ಸಂಸಾರ ಮಾಡ್ತಾ ಇದ್ದಾಳೆ. ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಒಂದು ಸುಂದರವಾದಂಥ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ. ಬಹಳ ಸುಂದರವಾದ ಕಲ್ಪನೆ. ಮಾತೃಹೃದಯ, ಅವರ ಮಾತೃಹೃದಯಿ ಅವರು ಅಂತಂದೆ. ಆ ಮಾತೃಹೃದಯ ಇಲ್ಲಿ ಕಾಣಿಸ್ತದೆ. ಇಲ್ಲಿ ಮನೆಗೆ ಪಾರ್ವತಿ ಬಂದಿದ್ದಾಳೆ, ಮದುವೆಯಾದ ಮೇಲೆ ಪರಶಿವನನ್ನು ಬಿಟ್ಟು ಬಂದಿದ್ದಾಳೆ. ಅಂದರೆ ಏನು ವಿಸಿಟಿಗೆ ಬಂದಿರ್ಬೋದು, ಒಂದು ಭೇಟಿಗೆ ಬಂದಿದ್ದಾಳೆ, ತವರಿಗೆ ಬಂದಿದ್ದಾಳೆ. ಆಗ ಈ ಮೇನೆಗೆ, ಈ ಮೇನಾದೇವಿಗೆ ವಿಚಾರ ಆಗ ಗೊತ್ತಾಯ್ತಂತೆ. ಆಯಿತಾ, ಅಯ್ಯೋ ದೇವರೇ, ನನ್ನ ಮಗಳು ಈ ಉಮಾ ಅಂತಕ್ಕಂತಹ ಪದ ಏನಿದೆ ಅದಕ್ಕೇ ಒಂದು ವ್ಯಾಖ್ಯಾನ ಏನು ಅಂದರೆ, ಉಮಾಂತ ಯಾಕೆ ಬಂತು ಅಂದರೆ ಮಾ ಹೋಗಬೇಡ ಅಂತ ಹೇಳಿ, ನೀನು ಅಲ್ಲಿಗೆ ಹೋಗಬೇಡ, ಅಲ್ಲಿಗೆ ಇವಳು ಹಿಮಾಲಯಕ್ಕೆ ಹೊರಡ್ತಾಳಲ್ಲ, ಅಲ್ಲಿ ಕಷ್ಟಪಡ್ತಾಳೆ ಅಂತ ಹೇಳಿ ಹೋಗಬೇಡ ಅಂತ ತಡೆದಲು ಮೇನೆ. ಆದ್ದರಿಂದ ಅವಳಿಗೆ ಉಮಾ ಅನ್ನೋ ಹೆಸರು ಬಂತು ಅಂತ ಒಂದು ವ್ಯಾಖ್ಯಾನ ಕೂಡ ಇದೆ. ಆ ರೀತಿಯಲ್ಲಿ ಈ ಮೇನಾದೇವಿ ಮನೆಗೆ ಮರಳಿ ಬಂದಿರತಕ್ಕಂತಹ ತನ್ನ ಮಗಳನ್ನು ಕುರಿತು ಮಾತೃಹೃದಯದಲ್ಲಿ ಮಾತಾಡ್ತಾಳೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಒಂದು ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ಬಹಳ ಸುಂದರವಾಗಿದೆ. ಈ ಲೌಕಿಕರ ಲೋಕದಲ್ಲಿ ಒಬ್ಬಳು ತಾಯಿ ಹೇಗೆ ತನ್ನ ಮಗಳ ಬಗ್ಗೆ ನಿಜವಾಗಿ ಮಾತೃಹೃದಯ ಅಂತ ಅದಕ್ಕೆ ಕರೆಯೋದು. ಎಷ್ಟೋ ಸಲ ತಂದೆ ಪ್ರೀತಿಗಿಂತ ತಾಯಿಯ ಪ್ರೀತಿ ಬಹಳ ವಿಶಿಷ್ಟವಾದ, ಅದು ಬಹಳ ಸಹಜವಾದ. ಯಾವುದು ತಾಯಿಯ ಪ್ರೀತಿ ತುಂಬ ಸಹಜವಾದ. ಹಾಗಾಗಿ ಅದು ಎಷ್ಟೇ ಆಗಲಿ 9 ತಿಂಗಳು ತನ್ನೊಳಗೆ ಅವಳು ಆಶ್ರಯ ಕೊಟ್ಟು ಅದಕ್ಕೆ ತನ್ನ ರಕ್ತ ಮಾಂಸಾದಿಗಳನ್ನೆಲ್ಲ ಧಾರೆ ಎರೆದು, ಅವಳ ಮನಸ್ಸು ಕೂಡ, ನಾನು ಯಾವುದೋ ಕೇಸ್ನಲ್ಲಿ ನೋಡ್ತಾ ಇದ್ದೆ. ಆಯಿತಾ, ಆಗ ಆ ಕೇಸನ್ನು ಕುರಿತು ನಾನು ಮೆಡಿಕಲ್ ಬುಕ್ಸನ್ನೆಲ್ಲ ಒಂದಷ್ಟು ತರಿಸಿ ನೋಡಬೇಕಾಯ್ತದು. ಆಯಿತಾ, ಆವಾಗ ನಾನು ಓದುವಾಗ ಒಂದು ಹೆಣ್ಣು ಅವಳ ನಖದಿಂದ ಹಿಡಿದು ಅವಳ ಶಿಖೆಯ ತನಕ, ಅವಳ ತಲೆ ಕೂದಲಿನ ತನಕ, ಅವಳ ದೇಹದ ಹೇಗೆ ಒಂದೊಂದು ಭಾಗವೂ ಕೂಡ ಆ ಮಗುವಿನ ಸೃಷ್ಟಿಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ಅದು ನಿಜಕ್ಕೂ ಕೂಡ ಒಂದು ಹೆಣ್ಣಿಗೆ ಅದು ಏನದು ಅದು ಅದು ಒಂದು ಮರುಹುಟ್ಟು ಅಂತ, ಪುನರ್ಜನ್ಮ ಅಂತ ಹೇಳಿ. ಅದಕ್ಕೆ ನೋಡಿ, ಆ ಒಂದು ಮಗುವನ್ನು ಹೆತ್ತ ಮೇಲೆ ಒಂದು ಹೆಣ್ಣಿನ ಏನು ಅಲ್ಲಿವರೆಗೆ ಅವಳ ಸೊಂಟ ಇರಬಹುದು, ಅವಳ ಎದೆ ಇರಬಹುದು, ಅವಳ ಬೇರೆ ಬೇರೆ ಅಂಗಾಂಗಗಳಿರಬಹುದು, ನಿತಂಬ ಇರಬಹುದು, ಹೀಗೆ ಪೆಲ್ವಿಕ್ ರೀಜನ್ ಎಲ್ಲವೂ ಕೂಡ ಹೇಗೆ ಬದಲಾವಣೆಯಾಗ್ತದೆ. ಅವಳು ತನ್ನ ಸೌಂದರ್ಯವನ್ನೂ ಕೂಡ, ಹೆಣ್ಣಿಗೆ ಸೌಂದರ್ಯ ಮುಖ್ಯ ಅಂತ ಹೇಳಿ ಅಲ್ವಾ, ಆ ದೃಷ್ಟಿಯಿಂದ ನೋಡಿದವರು, ಅದೇ ಜಗತ್ತು ಬಹಳ ಅದನ್ನೇ ಗಮನಿಸಿರೋದು, ಹೆಣ್ಣನ್ನು ನೋಡಕ್ಕೆ ಹೋಗೋದು ಅಂತ ಹೇಳಿ. ಅದಕ್ಕೆ ಅವಳು ಯಾವ ಸೀರೆ ಉಟ್ಟಿದ್ದಾಳೆ, ಏನು ಕತೆ, ಹೇಗೆ ನಡೀತಾಳೆ, ಬಳಕುತ್ತಾಳ, ಬಾಗುತ್ತಾಳ, ಅವಳ ಮಾತೇನು, ಅವಳ ಸ್ವರದ ಮಾಧುರ್ಯ ಏನು, ನೋಟ ಹೇಗೆ, ಏಳೋದು ಹೇಗೆ, ಕೂರೋದು ಹೇಗೆ, ಪ್ರತಿಯೊಂದು ಕೂಡ ನೋಡಿ
ಅವಳ ಸೌಂದರ್ಯವನ್ನೇ ಮೊದಲು ನೋಡುವಂಥದ್ದು. ಗುಣ ಎಲ್ಲಿ, ಗುಣ ಕಾಣುವುದೆಲ್ಲಿ ಕಣ್ಣಿಗೆ, ಅದು ಆಮೇಲೆ ಗೊತ್ತಾಗುತ್ತಾನೆ. ಹಾಗಾಗಿ ಅವಳ ಆ ವರ್ಣವನ್ನು ನೋಡಿ, ಅವಳ ಹೊರಗಣ ರೂಪವನ್ನು ನೋಡಿ ತಾನೆ ಅವಳ ಸೌಂದರ್ಯಕ್ಕೇ ಬೆಲೆ ಕೊಟ್ಟು ಮದುವೆ ಮಾಡಿಕೊಳ್ಳೋದು, ಅದೇ ತಾನೇ ಪದ್ಧತಿ ಆ ಥರ. ಆದರೆ ಒಂದು ಹೆಣ್ಣು ತಾಯಿ ಆಗುವಾಗ ಅವನ್ನೆಲ್ಲ ಧಾರೆ ಎರೆದು ಬಿಡ್ತಾಳೆ ತನ್ನ ಮಕ್ಕಳಿಗಾಗಿ ಅಂತ ಹೇಳಿ. ಅದು ಮಹಾನ್ ತ್ಯಾಗಿ ತಾಯಿ ಅಂತಕ್ಕಂಥ ವಸ್ತು. ಹಾಗಾಗಿ ಇಲ್ಲಿ ಒಬ್ಬಳು ತಾಯಿಯಾಗಿ, ಸಾಧಾರಣವಾಗಿ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಅವರ ಕಷ್ಟ ಸುಖಗಳನ್ನು ಚೆನ್ನಾಗಿ ವಿಚಾರಿಸ್ಕೊಳ್ಳುವಂಥವರು ತಾಯಿ ಅಂದರೆ. ಇಲ್ಲಿ ಮೇನಾದೇವಿ ಮಾತಾಡ್ತಾ ಇದ್ದಾಳೆ ಆ ರೀತಿ ತನ್ನ ಮಗಳ ಹತ್ತಿರಕ್ಕೆ. ಎಷ್ಟು ಸುಂದರವಾಗಿದೆ ನೋಡಿ. ಬಹಳ ಸಣ್ಣ ಪದ್ಯ ಇದು, ಆದರೆ ಎಷ್ಟು ಹೊತ್ತು ಬೇಕಾದರೂ ವ್ಯಾಖ್ಯಾನ ಮಾಡಬಹುದಾದಂಥ GS ಶಿವರುದ್ರಪ್ಪನವರ ಅನೇಕ ಈ ಕಾವ್ಯ ಸೃಷ್ಟಿಗಳು ಏನಿದ್ದಾವೆ ಅವುಗಳಲ್ಲಿ ಇದು ಕೂಡ ಒಂದು. ತುಂಬ ಚೆನ್ನಾಗಿದೆ ನೋಡಿ. ಆ ಮಾತು ಆಡಿಸೋ ರೀತಿಯೂ ಹಾಗೇ ಇದೆ. ಲೌಕಿಕರು ಈ ಲೋಕದಲ್ಲಿ ಮಾತಾಡೋ ರೀತಿಯಲ್ಲಿ ಹೌದೇನೇ ಉಮಾ, ಹೌದೇನೇ, ಹೌದೇನೇ ಉಮಾ, ಹೌದೇನೇ ಅಂತ ಇದು ಆಪ್ತ ಸಂಭಾಷಣೆ ಮಾಡೋ ಹಾಗೆ, ಆಶ್ಚರ್ಯದಿಂದ ಕೇಳೋ ಹಾಗೆ, ನಂಬದೇನೆ ಈಗ ಗೊತ್ತಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆ GS ಶಿವರುದ್ರಪ್ಪನವರು ಮಗಳನ್ನು ಮಾತಾಡಿಸ್ತಾ ಇರೋ ಮೇನೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ. ನೋಡಿ ಇಲ್ಲಿ. ಹೌದೇನೇ ಉಮಾ, ಹೌದೇನೇ, ಜನವೆನ್ನುವುದಿದು ನಿಜವೇನೆ? ಜನ ಎಲ್ಲ ಹೇಳ್ತಾರೆ ಇದೆಲ್ಲ ನಿಜ ಏನೇ ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾ ಇದ್ದಾಳೆ. ನಿನ್ನ ಗಂಡ ಮಸಣದ ಬೂದಿಯ ಮೈಗೆ ಬಳಿದು ಶಿವ ಎಲ್ಲೆಲ್ಲೋ ತಿರುಗುವನಂತೆ, ಹೌದನೇ, ಹೌದೇನೇ ಅದು ಅಂತ ಹೇಳಿ ಎಲ್ಲೆಲ್ಲೋ ತಿರುಗ್ತಾನಂತೆ. ಅವನಿಗೊಂದು ಸರಿಯಾದ ಜಾಗ ಇಲ್ವಂತೆ. ಸಾಧಾರಣವಾಗಿ ಅಳಿಯನಿಗೆ ಎಲ್ಲೋ ಒಂದು ಕಡೆ ಒಂದು ಜಾಗ ಇರಬೇಕು, ಅವನಿಗೊಂದು ಮನೆ ಇರಬೇಕು, ಎಲ್ಲೆಲ್ಲೋ ಹೋಗಬಾರ್ದು, ಅವನು ಹೀಗಿರಬೇಕು ಅಂತ ಏನೋ ಒಂದು ಆಸೆಗಳಿರುತ್ತೆ ನೋಡಿ. ಹಾಗೆ ತಾಯಿ ಕೇಳ್ತಾ ಇದ್ದಾಳೆ, ಅವನಿಗೆ ಅಲಂಕಾರಕ್ಕೂ ಕೂಡ ಗತಿ ಇಲ್ವಂತೆ. ಅವನಿಗೇನು ಮಾಡ್ತಾನಂತೆ ಅಂದರೆ ಮಸಣದ ಬೂದಿಯ ಮೈಗೆ ಬಳಿದು ಶಿವ ಎಲ್ಲೆಲ್ಲೋ ತಿರುಗುವನಂತೆ. ಹೌದೇನೇ ಉಮಾ, ಹೌದೇನೇ, ಜನವೆನ್ನುವುದಿದು ನಿಜವೇನೆ? ಹೊಟ್ಟೆ ಬಟ್ಟೆಗೂ ಗತಿ ಇಲ್ಲದರವಲು, ಹೊಟ್ಟೆಗೂ ಗತಿ ಇಲ್ವಂತೆ, ಬಟ್ಟೆಗೂ ಗತಿ ಇಲ್ವಂತೆ ಇರ್ತಾರಲ್ಲ ಆ ಥರ. ಹೊಟ್ಟೆಗೂ ಗತಿ ಇಲ್ಲದವ್ರ ಥರ, ಬಟ್ಟೆಗೂ ಗತಿ ಇಲ್ಲದವ್ರ ಥರ ನಿನ್ನ ಗಂಡನಿಗೂ ಹೊಟ್ಟೆಗೂ ಗತಿ ಇಲ್ವಂತೆ, ಬಟ್ಟೆಗೂ ಗತಿ ಇಲ್ವಂತೆ. ಅವ್ರ ಥರನೇ ಇವ ಊರೂರಲು ತಿರಿದು ಉಂಬುವನಂತೆ, ಭಿಕ್ಷೆ ಬೇಡಿ ತಿಂತಾನಂತೆ. ಹೌದೇನೆ ಅಂತ ಹೇಳಿ. ನಿಜವಾಗಿಯೂ ಈಶ್ವರನ ಕೈಯಲ್ಲೊಂದು ಕಪಾಲ ಇದೆ. ಅದನ್ನು ಪುರಾಣದ ಕಥೆಗಳು ಬೇರೆ ಇದ್ದಾವೆ. ಅದು ಬ್ರಹ್ಮನಿಗೆ ಒಟ್ಟು 5 ತಲೆಗಳಿತ್ತು, ಚತುರ್ಮುಖ ಬ್ರಹ್ಮನಿಗೆ. ಅದು ಒಂದು ತಲೆ ಮೇಲ್ಗಡೆಯಲ್ಲೂ ಇತ್ತು. ಆ ತಲೆಯನ್ನು ಈ ಈಶ್ವರ ಅದನ್ನು ಕತ್ತರಿಸ್ದ ಅಂತ ಹೇಳಿ, ಅದು ಅವನ ಕೈಗೆ ಅಂಟ್ಕೊಂಡು ಬಿಡ್ತು ಅಂತ ಹೇಳಿ ಕಪಾಲವಾಗಿ ಅವನು ಈ ಬ್ರಹ್ಮಹತ್ಯಾ ದೋಷ ಅದು. ಅವನು ಆ ತಲೆಯನ್ನು ಕತ್ತರಿಸಿದ ಕೂಡಲೇ ಅದು ಹೋಗಲೇ ಇಲ್ವಂತ, ಅವನ ಕೈಗೆ ಅಂಟ್ಕೊಂಡು ಬಿಡ್ತಂತೆ ಅಂತ ಹೇಳಿ ತಮಾಷೆ ಮಾಡೋದು ಕೂಡ ಉಂಟು. ಅವನು ಭಿಕ್ಷೆ ಬೇಡ್ತಾನೆ ಅಂತೇಳಿ ಒಂದು ಸುಂದರವಾದ ಪ್ರಸಂಗ ಕೂಡ ನೆನಪಾಗ್ತದೆ. ಒಬ್ಬ ಬಹುಶಃ ಭೋಜರಾಜ, ಯಾವ ರಾಜನಾದರೂ ನೀವು ತಗೊಳ್ಬೋದು, ಒಬ್ಬ ಶ್ರೀಮಂತ ರಾಜ. ಅವನ ಬಳಿಗೆ ಒಬ್ಬ ಕವಿ ಬಂದ, ಬಡವ. ಅವನು ಬಂದವನು, ಎಲ್ಲಿಂದ ಬಂದಿಯಪ್ಪ? ಕೈಲಾಸದಿಂದ ಬಂದೆ ಪ್ರಭು. ಆಹಾ, ಶಿವ ಹೇಗಿದ್ದಾನೆ? ಅಯ್ಯೋ, ಶಿವ ಎಲ್ಲಿ? ಶಿವ ಇಲ್ಲ. ಓಹೋ, ತಕ್ಷಣ ರಾಜ ಕೇಳಿದ್ದಂತೆ ಸ್ವಾರಸ್ಯಕರವಾದಂಥ ಉತ್ತರ ಬಂತಲ್ಲ. ಆಗ ಓಹೋ, ಅವನ ತಲೆಯಲ್ಲಿದ್ದ ಚಂದ್ರ ಏನಾದ? ಅವನು ಆಕಾಶಕ್ಕೆ ಹೋಗ್ಬಿಟ್ಟ. ಓಹೋ, ಗಂಗೆ ಅವಳು ಭೂಮಿಗೆ ಬಂದು ಹೋಗಿ ಈಗ ಸಾಗರ ಸೇರಿಬಿಟ್ಲಲ್ಲ. ಓಹೋ, ಆಮೇಲೆ ಅವನದು ಮತ್ತೆ ಶರೀರ ಎಲ್ಲ ಏನಾಯಿತು?
ಅಯ್ಯೋ ಯಾಕೆ ಹೇಳ್ತೀರಿ ಪ್ರಭು, ಅವನ ಆ ಶರೀರದ ಒಂದು ಭಾಗವನ್ನು ಆಗ ಅವನು ಅರ್ಧನಾರೀಶ್ವರ ಅಂತ ಅವನಿಗೆ ಕರೀತಾರೆ ನೋಡಿ. ಹಾಗಾಗಿ ಪಾರ್ವತಿ ತಗೊಂಡ್ಲಂತೆ. ಓಹೋ, ಅರ್ಧ ತಗೊಂಡ್ಲ, ಇನ್ನರ್ಧ ಅದು ಹರಿ ತಗೊಂಡ, ಹರಿಹರೇಶ್ವರ ಅಂತಲೂ ಕತೆ ಇದೆಯಲ್ಲ. ಹಾಗಾಗಿ ಹರಿ ಇನ್ನರ್ಧ ದೇಹ ತಗೊಂಡ ಅಂತ ಹೀಗೆ ಒಂದೊಂದೇ. ಕೊನೆಗೆ ಅವನ ಕಪಾಲ ಎಲ್ಲಿ ಹೋಯಿತು ಅಂತ ಕೇಳಿದಂತೆ. ಅದು ನನ್ನ ಕೈಗೆ ಬಂದಿದೆ ಪ್ರಭು ಅನ್ನಂತೆ. ಅಂದರೆ ಅದು ಭಿಕ್ಷೆ ಬೇಡೋದ್ರ ಸೂಚಕ ಅಂತ ಹೇಳಿ. ಹಾಗೆ ಈಶ್ವರನ ಕೈಯಲ್ಲಿ ಕಪಾಲ ಇದೆ, ಆ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡ್ತಾನೆ ಅಂತ ಹೇಳಿ. ಹಾಗಾಗಿ ನೀವು ಇವತ್ತಿಗೂ ಕೂಡ ಈ ಅನ್ನಪೂರ್ಣೇಶ್ವರಿ ಅನ್ನೋ ಈ ಕಲ್ಪನೆ ಏನು ಬಂದಿದೆ ನಮ್ಮ ಧಾರ್ಮಿಕ ಲೋಕದಲ್ಲಿ, ಅವಳು ಅನ್ನಪೂರ್ಣೆ ಎದುರುಗಡೆಯಲ್ಲಿ ಪರಶಿವ ಕೂಡ ಭಿಕ್ಷೆ ಬೇಡ್ತಾನೆ ಅಂತ ಹೇಳಿ ಅವನಿಗೆ ತನ್ನ ಸೌಟು ಹಿಡಿದು ಭಿಕ್ಷೆಯನ್ನು, ಅನ್ನವನ್ನು ಹಾಕ್ತಾ ಇರತಕ್ಕಂತಹ ಪಾರ್ವತಿಯ ಚಿತ್ರವನ್ನು ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತೇವೆ. ಭಿಕ್ಷೆ ಬೇಡ್ತಾನೆ ಅಂತ, ಅವನಿಗೆ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಆ ಥರದಲ್ಲಿ ಅವನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನಿಗೆ ಬೇರೆ ಏನೂ ಗತಿ ಇಲ್ಲ ಅಂತ ಹೇಳಿ ಭಿಕ್ಷೆ ಬೇಡೋದು ಅತ್ಯಂತ ನಿಕೃಷ್ಟವಾದ್ದು ಅಂತ ಒಂದು ಭಾವ ಇದೆ ನೋಡಿ. ಆಯಿತಾ, ಭಿಕ್ಷೆ ಬೇಡೋದು. ಕೊನೆಗೆ ಭಿಕ್ಷುಕರು ಸಮಾಧಾನ ಕೇಳಬೇಕು, ನಾನೇನು ಕಳ್ತನ ಮಾಡಲಿಲ್ಲ, ಭಿಕ್ಷೆ ಬೇಡೋದೇನೋ ಕಳ್ತನ ಮಾಡೋದಕ್ಕಿಂತ ಏನು ಹೀನ ಅಲ್ಲ ಅಂತ ಸಮಾಧಾನಕ್ಕೆ ಹೇಳ್ಕೊಳ್ಬೇಕು. ಆಯಿತಾ, ಆ ಥರದಲ್ಲಿ ಭಿಕ್ಷೆ ಬೇಡೋದು ಅಯೋಗ್ಯರ ಕೆಲಸ. ಆಯಿತಾ, ಸೋಮಾರಿಗಳ ಕೆಲಸ ಮಾಡಲ್ಲ ಅಯೋಗ್ಯರು. ಕೆಲಸ ಮಾಡೋಕ್ಕೆ ಏನು ದಾಡಿ. ಅದಕ್ಕೆ ಹೇಳ್ತೇವೆ ನೋಡಿ, ಎಷ್ಟೋ ಸಲ ಭಿಕ್ಷೆ ಬೇಡೋಕ್ಕೆ ಬಂದವನಿಗೆ ಬಾರ ಇಲ್ಲಿ, ಏನಾಗಿದೆಯೋ ನಿನ್ನ ಕೈಗೇನಾಗಿದೆಯೋ ಕಾಲಿಗೇನಾಗಿದೆಯೋ, ಒಳ್ಳೆ ಕಡಿದು ತುಂಡು ಮಾಡಿದರೆ ಒಳ್ಳೆ ಈ ಥರ ಇದೆಯಾ, ನೀನು ಭಿಕ್ಷೆ ಬೇರೆ ಬಿಡ್ತಾನೆ, ಬರ ಇಲ್ಲಿ ಸೌದೆ ಹೊಡಿಯೋ, ಬರ ಇಲ್ಲಿ ಸೌದೆ ಹೊಡಿಯೋ, ತಗೊಳ್ಳೆ ಅವನಿಗೆ ಕೊಡ್ಲಿ ಸೌದೆ ಹೊಡಿಲಿ ಅಂತ ಹೇಳಿ ಅವನಿಗೆ ತಮಾಷೆ ಮಾಡೋದು ಕೂಡ ಉಂಟು. ಬರ ಇಲ್ಲ, ಆ ಕಳೆ ಕೀಳ, ನಿಂಗೆ ದುಡ್ಡು ಕೊಡ್ತೀನಿ, ಬರ ಭಿಕ್ಷೆ ಬಿಡ್ತಾನೆ ಅಯೋಗ್ಯ ಅಂತಂದು ಅಂತ ಹೇಳಿ. ಅಂದರೆ ಮೈ ಬಗ್ಸಿ ತಲೆ ತಗ್ಸಿ ಕಂಡವರು ಎದುರುಗಡೆ ಕೈ ಚಾಚಿ, ಆಯಿತಾ, ಏನಾದರೂ ಕೊಡಿ ಅಂತ ಕೇಳೋದಿದೆಯಲ್ಲ, ಅದು ಅತ್ಯಂತ ಹೀನ ವೃತ್ತಿ ಅಂತ ಹೇಳಿ. ಆಯಿತಾ, ಅದಕ್ಕೆ ಕೆಲವರು ಬರೆದರು ಮಧುಕರ ವೃತ್ತಿ ಎನ್ನದು ಅಂತ ಹೇಳಿ. ಮಧುಕರ ಅಂದರೆ ಇದೇ ಥರ, ಮಧು ಹೇಗೆ ಬೇರೆ ಬೇರೆ ಹೂಗಳಿಂದ ಸಂಗ್ರಹ ಮಾಡಿಕೊಂಡು ಬಂದು ಒಂದು ಗೂಡನ್ನು ಕಟ್ತದೆ, ಆ ಮಧುಕರ ಅದು ಅಂದರೆ ಜೇನು, ಆ ಮಧುಕರ ವೃತ್ತಿ ಎಂದದು ಅದು. ಹಾಗೆ ಈ ತಾಪಸಿಗಳಲ್ಲಿ ಒಂದಷ್ಟು ಜನ ಈ ಥರ ಮನೆಗೆ ಹೋಗಿ ಭಿಕ್ಷೆ ಬೇಡಿ, ಅದರಲ್ಲೂ ದತ್ತಾತ್ರೇಯರ ಪರಂಪರೆಯಲ್ಲಿ ಭಿಕ್ಷೆ ಬೇಡೋದಂತೂ ಅಪರಾಧವೇ ಅಲ್ಲ. ಆಯಿತಾ, ಹಾಗೆ ಅವರುಗಳು ಭಿಕ್ಷೆ ಬೇಡಿಯೇ ಹೋಗಬೇಕು ಅವರು. ಹಾಗಾಗಿ ಮಧ್ಯಾಹ್ನದ ಹೊತ್ತಿಗೆ ಈಗಲೂ ಗಾಣಗಾಪುರಕ್ಕೆ ನೀವು ಹೋದರೆ ಅಲ್ಲಿ ಗಾಣಗಾಪುರದಲ್ಲಿ ನೃಸಿಂಹ ಸರಸ್ವತಿಗಳು ಹೀಗೆ ಭಿಕ್ಷೆಗೆ ಬರ್ತಾರೆ ಅಂತಲೂ ಕೂಡ. ಹಾಗಾಗಿ ಭಿಕ್ಷುಕರು ಬಂದರೆ ಬಹಳ ಗೌರವದಿಂದ ಅವರಿಗೆ ಭಿಕ್ಷೆ ಕೊಡುವಂಥ ಪದ್ಧತಿ ಕೂಡ ಇದೆ. ಹಾಗೆ ನೀವು ಗುರು ಸಂಹಿತೆ ಅಥವಾ ಗುರುಚರಿತ್ರೆಗೆ ಹೋದರೆ ಉದಾಹರಣೆಗೆ ಅಲ್ಲಿ ನೀವು ಒಂದು ಪ್ರಸಂಗ ಕೂಡ ನೋಡ್ತೀರಿ. ಶ್ರೀಪಾದ ಶ್ರೀವಲ್ಲಭರ ತಾಯಿ, ಶ್ರೀಪಾದ ಶ್ರೀವಲ್ಲಭರು ಅಂತಂದರೆ ದತ್ತಾತ್ರೇಯರ ಅವರ ನಂತರದ ಅವತಾರ, ಅದು ಅವರದ್ದು ಮೊದಲನೇ ಅವತಾರ. ಆ ನಂತರ ನೀವು ನರಸಿಂಹ ಸರಸ್ವತಿಗಳಾಗಿ ಎರಡನೆಯ ಅವತಾರದಲ್ಲಿ ಬಂದರು ಅಂತಲೂ ಕೂಡ ಕಥೆ ಇದೆ. ಆ ಥರದಲ್ಲಿ ಅಲ್ಲಿ ಅವತ್ತು ನಿಜವಾಗಿಯೂ ಕೂಡ ಶ್ರಾದ್ದ ನಡೀತಾ ಇದೆ. ಸಾಧಾರಣವಾದ ಪದ್ಧತಿ ಏನು ಅಂದರೆ ಶ್ರಾದ್ದದ ದಿನ ಈ ರೀತಿ ಭಿಕ್ಷೆ ಹಾಕಲ್ಲ, ಪಿಂಡ ಪ್ರದಾನ ಎಲ್ಲ ಮಾಡಬೇಕು ಈ ಥರ ಎಲ್ಲ. ಆದರೆ ಅಲ್ಲಿಗೆ ದತ್ತಾತ್ರೇಯರು ಬರ್ತಾರೆ. ದತ್ತಗುರು ಬಂದಾಗ ಅವಳು ಶ್ರೀಪಾದ ಶ್ರೀವಲ್ಲಭರ ತಾಯಿ ತನ್ನ ಪತಿಯನ್ನು ಕೂಡ ಕೇಳದೆ ಅವನಿಗೆ ಭಿಕ್ಷೆ ಕೊಡ್ತಾಳೆ ಅಂತ ಹೇಳಿ. ಆಗ ಅವನು ಆ ಭಿಕ್ಷುಕ ದತ್ತ ಭಿಕ್ಷು ಅವಳಿಗೆ ವರ ನೀಡುತ್ತಾನೆ, ಅವಳ ಮಗನಾಗಿ ಹುಟ್ಟುವಂಥ ಮಾತು ಕೊಡ್ತಾನೆ ಅಂತ ಹೇಳಿ ಎಲ್ಲ ಕತೆ ಬರ್ತದೆ. ಆ ರೀತಿ ಭಿಕ್ಷೆ ಬೇಡುವಂಥದ್ದು ಹೀಗೆ ದತ್ತ ಪರಂಪರೆಯಲ್ಲಿ ಬಂದುಬಿಟ್ಟಿದೆ. ಅದು ನಾಥ ಪರಂಪರೆ, ದತ್ತ ಪರಂಪರೆ ಅಂತೆಲ್ಲ ಕರಿತೇವೆ. ಅದರಲ್ಲಿ ಭಿಕ್ಷೆ ಬೇಡೋದೇನು ಅಲ್ಲಿ ಅಪರಾಧ ಅಲ್ಲ, ಆದರೆ ಅದೊಂದು ಹೀನ ವೃತ್ತಿ ಅನ್ನೋ ಒಂದು ಭಾವ ಇದೆ. ಇಲ್ಲಿ ಮೇನೆ ಅವಳಿಗೆ ಕೇಳ್ತಾ ಇದ್ದಾಳೆ, ತನ್ನ ಮಗಳಿಗೆ
ಹೊಟ್ಟೆ ಬಟ್ಟೆಗೂ ಗತಿ ಇಲ್ಲದರ ಒಲು ಅಂದರೆ ಅವರ ಹಾಗೆ, ಒಲು ಅಂದರೆ ಹಾಗೆ, ಗತಿ ಇಲ್ಲದರ ಅಂದರೆ ಗತಿ ಇಲ್ಲದವರ ಹಾಗೆ ಊರೂರಲು ತಿರಿದು ಉಂಬುವನಂತೆ, ತಿರಿದು ಉಂಬು ಅಂತ, ಉಂಡು ಬಳಿ ಅಂತ ಉಂಬಳಿ ಅಂತಲೂ ಬಂತು ನೋಡಿ. ಹಾಗೆ ಉಂಬುವನಂತೆ, ಆ ಉಂಬು ಅನ್ನೋ ಪದಕ್ಕೆ ಒಂದು ನಿಕೃಷ್ಟವಾದ ಬಳಕೆ ಅನ್ನೋ ಥರ ನೋಡಿ. GS ಶಿವರುದ್ರಪ್ಪನವರು ಎಷ್ಟೇ ಆಗಲಿ ಬರೀ ಸಾಹಿತಿಯಲ್ಲ, ಮಹಾನ್ ವಿದ್ವಾಂಸರು ಅವರು. ಆಯಿತಾ, ಆ ಭಾಷೆ ಮೇಲಿನ ಆ ಪ್ರಭುತ್ವ, ಪ್ರತಿಯೊಂದು ಪದದ ಅದರ ಆಳ, ಅದರ ಅಗಲ, ಅದರ ಉದ್ದ, ಅದರ ವಿಸ್ತಾರ ಎಲ್ಲ ಅದನ್ನು ಚೆನ್ನಾಗಿ ಅರ್ಥಂತಹ ಮಹಾನ್ ಚೇತನ ಅವರು. ಹಾಗಾಗಿ ಆ ಪದಗಳನ್ನು ಬಳಸೋದು ನೋಡಿ. ಊರೂರಲು ನೋಡಿ, ಆ ಪದ ನೋಡಿ, ತಿರಿದು ಉಂಬುವನಂತೆ. ಹೌದೇನೇ ಉಮಾ, ಹೌದೇನೇ? ಜನ ಅಂತಾರೆ ಈ ಥರ, ನಾಚಿಕೆ ಇಲ್ಲ ಅವನಿಗೆ ಅಂತಾರೆ, ಹೌದೇನೇ ಉಮಾ ಅಂತ. ಇದಕ್ಕಿಂತ ಈಗ ಮುಂದಿನ ಮಾತು ನೋಡಿ. ನೀನು ಕೂಡ ಬಂಗಾರದ ಮೈಯಿಗೆ ಆ ಬೂದಿಯನೇ ಬಳಿಯುವೆಯಂತೆ. ಹೌದೇನೇ ಉಮಾ, ಹೌದೇನೇ? ಆ ಶಿವ ಬಿಡೆ, ಅವನ ಮೈ ಅದನ್ನು ಪಕ್ಕಕ್ಕಿಡೆ, ನಿಂದು ಬಂಗಾರದ ಮೈ ಕಣೆ ಅಂತ. ಈ ಬಂಗಾರದ ಮೈಗೆ ಕೂಡ ನೀನು ಆ ಬೂದಿಯನೇ, ಅಲ್ಲಿ ನೋಡಿ ಆ ಅನ್ನೋ ಪದ ನೋಡಿ, ಆ ಬೂದಿಯನೇ, ಅಲ್ಲಿರೋ ಆ ಗುಣವಾಚಕ, ಅದು ಏನು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರೀತೇವಲ್ಲ, ಆ ಬೂದಿಯನೇ ಬಳಿಯುವೆಯಂತೆ. ಹೌದೇನೇ ಉಮಾ, ಹೌದೇನೇ ಅಂತ. ಬಂಗಾರದ ಮೈಯಿಗೆ ಪಾರ್ವತಿ ಸೌಂದರ್ಯದ ಪ್ರತೀಕ. ಪಾರ್ವತಿಯನ್ನ ನೋಡಿ ಮೋಹಿಸದೇ ಇದ್ದವರೇ ಯಾರೂ ಇಲ್ಲ ಅಂತ ಒಂದು ಮಾತಿದೆ. ಏನನ್ನೋ ಕೇಳಕ್ಕೆ ಹೋಗಿ ಆಯಿತಾ, ಆತ್ಮಲಿಂಗವನ್ನು ಕೇಳ್ತೀನಿ ಅಂತ ಹೋದವನು ಪಾರ್ವತಿಯನ್ನು ನೋಡಿ ಮೋಹಿತನಾಗಿ ರಾವಣಾಸುರ ನನಗೆ ಪಾರ್ವತಿಯನ್ನು ಕೊಡು ಅಂತ ಕೇಳ್ದ ಅಂತ. ಅದು ಬಿಡಿ, ಅಂಧಕಾಸುರ ಅಂತ. ಅವನು ಯಾರು ಅಂತಂದರೆ ಪಾರ್ವತಿ ಮತ್ತು ಪರಮೇಶ್ವರರ ಮಗ ಅಂಧಕಾಸುರ. ಆ ಅಂಧಕಾಸುರ ಅವನು ಕೂಡ ಒಂದು ವರ ತಗೊಂಡಿರ್ತಾನೆ. ಏನು ಅಂತಂದರೆ, ನಾನು ನನ್ನ ತಾಯಿಗೆ ಸಮಾನಳಾದಂಥ ಹೆಣ್ಣನ್ನು ಅಥವಾ ಅಂದರೆ ತಾಯಿಯನ್ನು ಯಾವತ್ತು ಮೋಹಿಸ್ತೇನೆಯೋ ಆಗ ನನಗೆ ಮೃತ್ಯು ಬರಬಹುದು ಅಂತ ಹೇಳಿ. ಹಾಗಾಗಿ ಅವನು ಪ್ರಹ್ಲಾದ ಇವರು ಎಲ್ಲ ಪ್ರತಿಯೊಬ್ಬರು ತನಗೆ ಈ ಥರ ಸೇವೆ ಮಾಡಬೇಕು ಅಂತೆಲ್ಲ ಕೇಳಿದವನು. ಅಂದರೆ ಆ ರೀತಿಯಲ್ಲಿ ಅವನು ದೈತ್ಯ ರಾಜನಾಗಿ ಚಕ್ರವರ್ತಿಯಾಗಿ ಮೆರಿಬೇಕಾದಂಥ ಅಂಧಕಾಸುರ ಮೆರೆದಂಥವನೇ ಜೊತೆಗೆ ಆ ವರ ಪ್ರಭಾವದಿಂದ. ಅಂತಹ ವ್ಯಕ್ತಿ ಕಣ್ಣಿಲ್ಲದೆ ಹುಟ್ಟಿದವನಿಗೆ ಅವನು ಈಗ ಕಣ್ಣು ಬಂದು ಅವನು ಪಾರ್ವತಿ ಪರಮೇಶ್ವರರಿದ್ದಲ್ಲಿಗೆ ಹೋಗಿ ಪಾರ್ವತಿಯನ್ನು ಅವಳ ಬಗ್ಗೆ ತಿಳ್ಕೊಂಡು ಮೋಹಿತನಾಗಿ ಕೊನೆಗೆ ಪರಮೇಶ್ವರನಿಗಂತಾನೆ, ನಿನ್ನಂಥ ವಿರಾಗಿಗೆ ಮೈಗೆಲ್ಲ ಬೂದಿ ಬಳ್ಕೊಂಡು ಈ ಸ್ಮಶಾನದಲ್ಲಿ ಕೂತಿರೋ ನಿನ್ನಂಥ ಯಾವ ರೂಪ ಇಲ್ಲದೆ ಇರೋ ಕುರೂಪಿಗೆ ಅಂತಹ ಸುಂದರಿ ಯಾಕೋ ನನಗೆ ಕೊಡು ಅಂತ ಹೇಳಿ ಅವನ ಹತ್ರ ಕೇಳಿ ಬಂದು ಅವನಿಗೆ ತಗೊಂಡೋಗಕ್ಕೆ ಹೇಳಿ ಅಂತ ಹೇಳಿ ಪರಶಿವ ಹೇಳಿ, ಆನಂತರ ಘೋರ ಯುದ್ಧ ನಡೆದು ಅದರಲ್ಲಿ ಅಂಧಕಾಸುರನನ್ನು ಕೊನೆಗೆ ಅವನಿಗೆ ಜ್ಞಾನೋದಯ ಆಗ್ತದೆ ಅಂತೆಲ್ಲ ಕಥೆ ಬರುತ್ತದೆ. ಅವನೊಬ್ಬನೇ ಅಲ್ಲ, ಮತ್ತೊಬ್ಬ ಜಲಂಧರ, ಅವನದೂ ಇದೆ ಕಥೆನೆ. ಅವನೂ ಅಷ್ಟೇ ಪಾರ್ವತಿಯನ್ನು ನೋಡಿ ಅವಳ ರೂಪಕ್ಕೆ ಮೋಹಿತನಾಗಿ ಆ ಪಾರ್ವತಿಯನ್ನು ಬಯಸಿ ಕೊನೆಗೆ ಅವನು ಹತನಾದ ಅಂತ. ಆನಂತರ ಅಲ್ಲಿ ಇದ್ದಂಥ ಆಗ ಶುಂಭ ನಿಶುಂಭರು ಕೂಡ ಆ ಸೈನ್ಯದಲ್ಲಿದ್ದವರು, ಈ ರಾಕ್ಷಸರ ಸೈನ್ಯದಲ್ಲಿ ಅವರು ಓಡೋಗಿರ್ತಾರೆ. ಅವರನ್ನು ಕೊನೆಗೆ ಈ ಚಂಡೀ ಸಪ್ತಶತಿ ಕಾವ್ಯ ಏನಿದೆ ಅದರಲ್ಲಿ ಕೂಡ ಈ ಶುಂಭ ನಿಶುಂಭರು, ಈ ಪಾರ್ವತಿಯೇ ಅಲ್ಲಿ ಅವಳು ಹಿಮಾಚಲ ಕೃತಾಶ್ರಯ ಅಂತಾನೆ, ಅವಳು ಈ ದೇವತೆಗಳಿಗೆ ಸಂಕಷ್ಟ ಬಂದಾಗ ಸುಂದರವಾದಂಥ ರೂಪವನ್ನು ತಳೆದು ಕೃಷ್ಣಾಭೂತ್ ಸಾ ಅಪಿ ಪಾರ್ವತಿ ಆಯಿತಾ. ಅವಳು ಕೃಷ್ಣಾಭೂತ್ ಅಂತ ಹೇಳಿ, ಕೃಷ್ಣೆ ಅಂದರೆ ಕಪ್ಪು ವರ್ಣವನ್ನು ತಳೆದು ಅಲ್ಲಿ ಕಾಂಚನ ಅಂದರೆ ಬಂಗಾರದ ವರ್ಣದಲ್ಲಿ ಕಂಗೊಳಿಸ್ತಾ ಇದ್ದಂಥ ಹಿಮವತ್ ಪರ್ವತದಲ್ಲಿ ಅವಳು ಸಿಂಹದ ಮೇಲೆ ಕೂತ್ಕೊಂಡ್ಳು ಅಂತ ಹೇಳಿಕೊಂಡು ಕಥೆ ಬರುತ್ತದೆ. ಅವಳ ಆ ಸೌಂದರ್ಯವನ್ನು ನೋಡಿದಂಥ ಚಂಡಮುಂಡರು ಅಪ್ರತಿಭರಾಗಿ ಅವರು ಕೂಡ ಒಂದು ಕಥೆ ಪ್ರಕಾರ ಅವರು ಕೂಡ ಮೋಗಿಸ್ತಾರೆ,
ಅವಳನ್ನು ತಮ್ಮ ಕಡೆಗೆ ತಗೊಳಕ್ಕೆ ನೋಡ್ತಾರೆ, ಆಗದೇ ಇದ್ದಾಗ ಹೋಗ್ತಾರೆ ಶುಂಭರ ಹತ್ರಕ್ಕೆ ಹೋಗಿ ಅವರಿಗೆ ಹಚ್ಚು ಹಾಕಿ, ಆನಂತರ ಶುಂಭರ ಜೊತೆಯಲ್ಲಿ ಯುದ್ಧ ನಡೆದು ಈ ಥರ ಕಥೆ ಬರುತ್ತದೆ ನೋಡಿ. ಪಾರ್ವತಿ ಅಪ್ರತಿಮ ಸುಂದರಿ. ಹಾಗಾಗಿ ಸೌಂದರ್ಯಕ್ಕೆ ಯಾರು ಅದಕ್ಕೆ ಉದಾಹರಣೆ ಅಂತಂದರೆ ಪಾರ್ವತಿ ಅನ್ನೋ ಮಾತು ಕೂಡ ಇದೆ. ಲಕ್ಷ್ಮಿ, ಪಾರ್ವತಿ, ಹೀಗೆ. ಅದರಲ್ಲಿ ಪಾರ್ವತಿ ಅಪ್ರತಿಮ ಸುಂದರಿ, ಅವಳು ಬಂಗಾರದ ಮೈಯಿಗೆ ಅನ್ನೋ ಆ ಬಳಕೆಯಲ್ಲಿ ಈ ಎಲ್ಲವೂ ಕೂಡ ಅಡಕವಾಗಿದೆ. ನಿನ್ನಂಥ ಈ ಸುಂದರ ಶರೀರಕ್ಕೆ, ಕೋಮಲ ಶರೀರಕ್ಕೆ, ಮನೋಹರ ಶರೀರಕ್ಕೆ ನೀನು ಕೂಡ ಆ ಬೂದಿಯನ್ನೇ ಬಳಿತೀಯಂತೆ. ಹೌದೇನೇ ಉಮಾ, ಹೌದೇನೇ ಅಂತ ಹೇಳಿ ನೋವಿಂದ ಕೇಳ್ತಿರೋ ತಾಯಿ ನೋಡಿ. ನಿನ್ನ ತಾಯಿ ನಾನಾಗಿಗ ತಪ್ಪಿಗೆ ಅಲ್ವೇ, ನಾನು ನಿನ್ನ ತಾಯಿ ಕಡೆ, ನಿನ್ನ ತಾಯಿ ನಾನಾಗಿಗ ತಪ್ಪಿಗೆ ಸಹಿಸಬೇಕೆ ಅವಮಾನವನು. ಅವಮಾನ ಅನ್ನೋ ಅಲ್ಲಿ ಬರೀ ಅವಮಾನ ಅಲ್ಲ, ಅವರಿವರು ಬಂದು ಅಣಕಿಸ್ತಿದ್ದಾರೆ, ಆಡ್ಕೊಳ್ತಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಒಳಗಿಂದ ಹೃದಯ ನೊಂದು ಬಿಟ್ಟಿದೆ ಅವಳಿಗೆ. ತನ್ನ ಮಗು ಆಯ್ತಾ, ಯಾವ ತಾಯಿ ಆ ಮಗುವಿಗೆ ತೊಂದರೆಯಾದಾಗ ಒದ್ದಾಡದೇ ಇರ್ತಾಳೆ, ಅವಳ ಹೃದಯ ಕರಗಿ ಚೂರಾಗುವ ಅಥವಾ ನೀರಾಗಿ ಹರಿದು ಬಿಡುತ್ತದೆ, ಅಥವಾ ತುಂಡಾಗಿ ಹೋಗಿ ಬಿಡುತ್ತದೆ ಅಂತೆಲ್ಲ, ಭಿನ್ನವಾಗಿ ಬಿಡುತ್ತದೆ ಅಂತ ಅದರಲ್ಲಿ ಬರೀ ಅವಮಾನ ಅಲ್ಲ, ನೋವು ಅನುಭವಿಸ್ಬೇಕೇನೆ. ಮತ್ತೆ ನಿನ್ನ ಶಿವ ಕರೆಯಲು ಬರಲಿ, ನಿನ್ನ ಶಿವ ಕರೆಯಲು ಬರಲಿ. ಆ ನಿನ್ನ ಶಿವ, ನನ್ನ ಅಳಿಯ ಅಲ್ಲ ನೋಡಿ, ಅಲ್ಲಿ ಹೇಳೋ ಮಾತು ನೋಡಿ, ಆ ನನ್ನ ಅಳಿಯ ಕರೆಯೋಕ್ಕೆ ಬರಲಿ ಅಲ್ಲ, ನಿನ್ನ ಶಿವ ಕರೆಯಲು ಬರಲಿ. ನಿಜವಾಗಿ ಲೌಕಿಕರ ತಾಯಿಯಾಗಿ ಮಾತಾಡ್ತಾಳೆ. ಮನೆಯೊಳಿಲ್ಲ ಉಮೆ, ಮನೆಯೊಳಿಲ್ಲ ಉಮೆ ಎನ್ನುವೇನು, ಅವನನ್ನು ಹಾಗೆ ಕಳಿಸ್ತೀನಿ, ಅವನ ಜೊತೆ ಕಳಿಸಲ್ಲ ನಾನು ನಿನ್ನನ್ನು. ನೀನು ಇಲ್ಲೇ ಇರು, ನನ್ನ ಜೊತೆಯಲ್ಲೇ ಇರು, ಸುಖವಾಗಿರು ಈ ನನ್ನ ಅರಮನೆಯಲ್ಲಿ, ಆ ಸ್ಮಶಾನದಲ್ಲಿ ಅಂತ ಇರೋದಿನ, ಆ ಬೂದಿ ಅಂತ ಅಂತೆ, ಮಾನ ಮರ್ಯಾದೆ ಇಲ್ದಿರೋ ಕಂಡಲ್ಲಿ ತಿರುದು ಉಂಬೋ ಅವನ ಜೊತೆಯಲ್ಲಿ ಅಂತ ನಿನ್ನ ಸಂಸಾರ, ಇಲ್ಲೇ ಸುಖವಾಗಿರು ಅಂತ ಇದ್ದಾರೆ. ಶಿವರುದ್ರಪ್ಪನವರ ಈ ಪದ್ಯ ನಿಜಕ್ಕೂ ಮೋಹಕವಾಗಿದೆ. ಆಯಿತಾ, ಆಗಲೇ 32 ನಿಮಿಷವಾಯಿತು, ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಆಲ್.